ಹಾಗಾದರೆ ಗೋವಾದಲ್ಲೇ ಇದ್ದಾರಾ ಮಲ್ಲಿಕಾರ್ಜುನ್? ಗೋವಾದಲ್ಲೇ ಇದ್ದಿದ್ದು ಹೌದು ಅಂತಂದರೆ ಯಾಕೆ ಈಗ ವಾಪಸ್ ಬರ್ತಾ ಇಲ್ಲ? ಯಾರ ಕಣ್ಣಿಗೂ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ? ಮಲ್ಲಿಕಾರ್ಜುನ್ ಅನ್ನೋರು ದರ್ಶನ್ ಅವರ ಮಾಜಿ ಮ್ಯಾನೇಜರ್. ಕೋಟಿ ಕೋಟಿ ಮೋಸ ಮಾಡಿದಾರಂತೆ, ಮೋಸ ಮಾಡಿ ಅವರು ಹೋಗಿದಾರಂತೆ ಅನ್ನುವ ಆರೋಪಗಳು ಅವ್ರ ಮೇಲಿದೆ. ಬದುಕಿದ್ದಾರೆ ಅಂತಾನು ಹೇಳ್ತಾರೆ, ಗೋವಾದಲ್ಲಿದ್ದಾರೆ ಅಂತಾನು ಹೇಳ್ತಾರೆ. ಗೋವಾದಲ್ಲಿದ್ರೆ ಯಾಕೆ ಬರ್ತಾ ಇಲ್ಲ? ನಟ ದರ್ಶನ್ ಬಗ್ಗೆ ಇರೋ ಭಯದಿಂದ ಏನಾದರೂ ಭೂಗತರಾದ್ರ? ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ಇದ್ದಂಗೆ ದರ್ಶನ್ ಭಯದಿಂದಲೇ ಹೆದರಿ ಹೊರಗೇನಾದರೂ ಬರೋದು ಇಲ್ವಾ? ದರ್ಶನ್ನ ಮಾಜಿ ಮ್ಯಾನೇಜರ್ ತಲೆ ಮರೆಸ್ಕೊಂಡಿರೋದು ಯಾಕೆ ಹಾಗಾದ್ರೆ? ಮಲ್ಲಿಕಾರ್ಜುನ್, ನಾವು ಮೊದಲಿಗೆ ಈ ಸ್ಟೋರಿಯನ್ನು ಮಲ್ಲಿಕಾರ್ಜುನ್ ಅನ್ನೋರ ಬಗ್ಗೆ ಕೂಡ ಮೊದಲ ಸ್ಟೋರಿ ಮಾಡಿದ್ದು ಪವರ್ ಟಿವಿನೇ. ಮಲ್ಲಿ ಎಲ್ಲಿ ಅಂತ ಪ್ರಶ್ನೆ ಇಟ್ಟಿದ್ವಿ. ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇಲ್ಲ, ಗೋವಾದಲ್ಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಒಂದು ಕಡೆ ಇಲ್ಲವಂತೆ. ತಂದೆ ಸಾವಾದಾಗಲೂ ಕೂಡ ಬರಲಿಲ್ಲ. ಕಳೆದ 5 ವರ್ಷಗಳಿಂದ ಮಲ್ಲಿಕಾರ್ಜುನ್ ಏನಾಗಿದ್ದಾನೆ? ಇಲ್ಲಿ ಈ ಕಡೆ ರೇಣುಕಾಸ್ವಾಮಿಯ ಕತೆ ಹಿಂಗಿದೆ. ಈ ರೇಣುಕಾಸ್ವಾಮಿ ಕತೆ ಹಿಂಗಿರಬೇಕಾದ್ರೆ ಮಲ್ಲಿಕಾರ್ಜುನ್ ಬದುಕಿದಾರಾ, ಸತ್ತಿದಾರಾ, ಎಲ್ಲಿದ್ದಾರೆ? ಎಲ್ಲ ಅನುಮಾನಗಳಂತೂ ಇದೆ. ಆದರೆ ಇಷ್ಟೆಲ್ಲ ಅನುಮಾನಗಳಿದ್ರು ಮಲ್ಲಿಕಾರ್ಜುನ್ ಮಾತ್ರ ಇನ್ನೂ ಹೊರಗಡೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಒಂದು ವೇಳೆ ಅವರು ಬದುಕಿದ್ದಾರೆ ಅಂತಾನೇ ಇದ್ದರೆ ಯಾಕೆ ದರ್ಶನ್ ಭಯದಿಂದ ಹೊರಗಡೆ ಬರ್ತಾ ಇಲ್ವಾ? ದರ್ಶನ್ಗೆ 8-10 ಕೋಟಿ ರೂಪಾಯಿ ಅವ್ರು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇಲ್ವಾ? ಯಾಕೆ ದರ್ಶನ್ನ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಯಾರ ಕಣ್ಣಿಗೂ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ? ಅವರಾದರೂ ಅಟ್ಲೀಸ್ಟ್ ಸುದ್ದಿಗಳು ಬಂದ ಮೇಲಾದರೂ ನಾನು ಇಲ್ಲಿದ್ದೀನಿ ಇಂಥಲ್ಲಿದ್ದೀನಿ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಆದರೂ ಕೊಡ್ತಾ ಇದ್ರೇನು? ಇಷ್ಟು ದಿನ ಆಗಿದೆಯಲ್ಲ, ಅದು ಆಗಿಲ್ಲ ಅಂತಂದರೆ ಸಮಥಿಂಗ್ ಇಸ್ ಫಿಶಿ ಅನ್ನೋದು. ಲಕ್ಷ್ಮೀನಾರಾಯಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ, ಒಂದು ಕಡೆ ಮಲ್ಲಿಕಾರ್ಜುನ್ ಅವರ ಕಥೆ, ಮಲ್ಲಿಕಾರ್ಜುನ್ ಇದ್ದಾರೆ, ಒಂದು ಕಡೆ ಗೋವಾದಲ್ಲಿದ್ದಾರೆ, ಹಾಗಾದರೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು. ಇನ್ನೊಂದು ಕಡೆ ಅರ್ಜುನ್ ಸರ್ಜಾ ಅವ್ರಿಗೂ ಕೂಡ ಈ ಡಿ ಬಾಸ್ ಅನ್ನೋರು ಏನೋ ಬ್ಯಾಡ್ ವರ್ಡ್ಸ್ಗಳ ಜೊತೆಗೆ ಅವಾಚ್ಯ ಶಬ್ದಗಳೊಂದಿಗೆ ಅವರನ್ನು ನಿಂದಿಸಿದ್ದಾರೆ ಅನ್ನೋ ಮಟ್ಟದ ಸುದ್ದಿಗಳು. ಏನೇನು ವಿಚಾರಗಳು ಗೊತ್ತಾಗಿದೆ ಅನಿರೀತ್ ಅವ್ರನ್ನ ಮಾತನಾಡಿಸಿದಾಗ? ಎಕ್ಸಾಕ್ಟ್ಲಿ ಪ್ರಣೋತ್, ಅಂದರೆ ಅರ್ಜುನ್ ಸರ್ಜಾ ಅವರ ಕುಟುಂಬಕ್ಕೂ, ಅಂದರೆ ಸರ್ಜಾ ಅವರ ಕುಟುಂಬಕ್ಕೂ ದರ್ಶನ್ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತಕ್ಕಂಥ ಮಾಹಿತಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅದರ ಹಿಂದಿನ ಕೌತುಕತೆ ಏನಪ್ಪ ಅಂತ ನಾವು ಹುಡ್ಕಕ್ಕೆ ಹೋದರೆ 2018ರಲ್ಲಿ ಅರ್ಜುನ್ ಸರ್ಜಾ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿದಂಥ ಪ್ರೇಮ ಬರಹ ಸಿನಿಮಾಗೆ ದರ್ಶನ್ ಅವರು ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸು ಮಾಡ್ತಾರೆ ಆ ಸಿನಿಮಾದಲ್ಲಿ. ಜೊತೆಗೆ ಅವರದೇ ತೂಗುದೂಪ ಡಿಸ್ಟ್ರಿಬ್ಯೂಷನ್ಸ್ ಕಂಪನಿ ವತಿಯಿಂದ ಮಲ್ಲಿಕಾರ್ಜುನ್ ಅವರ ಅಂದರೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ಅದರ ಡಿಸ್ಟ್ರಿಬ್ಯೂಷನ್ ಹೊಣೆಯನ್ನು ಹೊತ್ತಾರೆ. ವಿಶಾಲ ಕರ್ನಾಟಕಕ್ಕೆ ಅವರೇ ಅದನ್ನು ಹಂಚಿಕೆಯನ್ನು ಕೂಡ ಮಾಡ್ತಾರೆ. ಆದರೆ ಸಿನಿಮಾ ರಿಲೀಸ್ ಆದ ಬಳಿಕ ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗುತ್ತೆ. ಸುಮಾರು 1 ಕೋಟಿಗೂ ಅಧಿಕ ಬೃಹತ್ ಮೊತ್ತದ ಹಣವನ್ನು ಅರ್ಜುನ್ ಸರ್ಜಾ ಅವರಿಗೆ ಕೊಡಬೇಕಾಗುತ್ತೆ. ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಅವರು ನಾಪತ್ತೆ ಆಗ್ತಾರೆ. ಅದಾದ ಬಳಿಕ ಚೆಕ್ ಮಾಡಿದ್ರೆ ಬರೀ ಮಲ್ಲಿಕಾರ್ಜುನ್ ಅವರು ಬರೀ ಅರ್ಜುನ್ ಸರ್ಜಾ ಅವ್ರಿಗೆ ಅಷ್ಟೇ ಅಲ್ಲ, ದರ್ಶನ್ ಅವ್ರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿರ್ತಾರೆ. ಮತ್ತು ಅವರು ಒಂದು ಲೆಟ್ರ್ ಕೂಡ ಬರೀತಾರಂತೆ ಪತ್ನಿಗೆ, ಅಂದರೆ ಪತ್ನಿ ತೇಜಸ್ವಿನಿಗೆ ಬರೆದಂತಹ ಒಂದು ಲೆಟರ್ನ ನಾನಿಲ್ಲಿ ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರೀತಿಯ ತೇಜಸ್ವಿನಿಗೆ, ಮೊದಲನೇದಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನನ್ನ ವೈಯಕ್ತಿಕ ವ್ಯವಹಾರಕ್ಕಾಗಿ ತುಂಬ ಸಾಲ ಮಾಡಿಕೊಂಡು ಅದನ್ನು ತೀರಿಸಲಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೇನೆ. ನನ್ನ ಈ ಕೆಲಸದಿಂದ ನಾನು ಯಾರಿಗೂ ಮುಖ ತೋರಿಸದ ಪರಿಸ್ಥಿತಿಯಲ್ಲಿದ್ದೇನೆ. ಆದ ಕಾರಣ ನಾನು ಎಲ್ಲೋ ಕಷ್ಟಪಟ್ಟು ದುಡಿದು ವಾಪಸ್ ಬಂದು ಸಾಲ ತೀರಿಸಿ ನನಗಂಟಿರೋ ಕಳಂಕನ ಹೋಗಲಾಡಿಸಿ ಮತ್ತೆ ಧೈರ್ಯವಾಗಿ ತಲೆ ಎತ್ತಿ ಎಲ್ಲರ ಮುಂದೆ ಜೀವನ ಸಾಗಿಸಬೇಕೆಂದುಕೊಂಡಿದ್ದೇನೆ. ಅಲ್ಲಿಯವರೆಗೆ ನಿಮ್ಮ ಎದುರಿಗೆ ಬರುವ ಶಕ್ತಿ ನನಗಿಲ್ಲ. ನನ್ನನ್ನು ಯಾವುದೇ ಕಾರಣಕ್ಕೂ ಹುಡುಕುವ ಪ್ರಯತ್ನ ಮಾಡಬೇಡಿ. ನನ್ನ ಈ ಸಮಸ್ಯೆಯಿಂದ ನಿನ್ನನ್ನು, ಮಗನನ್ನು ಹಾಗೂ ಮನೆಯವರೆಲ್ಲರನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೊದಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಇಂತಿ ನಿನ್ನ ಪ್ರೀತಿಯ ಮಲ್ಲಿಕಾರ್ಜುನ್ ಅಂತಕ್ಕಂಥ ಒಂದು ಲೆಟರ್ನ ಅವರು ಬರೆದುಬಿಟ್ಟು ಅದನ್ನು ಪೋಸ್ಟ್ ಮೂಲಕ ಕಳಿಸ್ಕೊಟ್ಟಿರ್ತಾರೆ ತೇಜಸ್ವಿನಿಗೆ. ಆದರೆ ನಾನು ಅರ್ಜುನ್ ಸರ್ಜಾ ಅವರ ಅಂದರೆ ಪ್ರೇಮ ಬರಹ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದಂಥ ಅನಿರೀತ್, ಅಂದರೆ ಅರ್ಜುನ್ ಸರ್ಜಾ ಅವರ ಪರವಾಗಿ ಮಾತನಾಡಿದಂಥ ಅನಿರೀತ್ ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ಆ ಹ್ಯಾಂಡ್ ರೈಟಿಂಗ್ ಮೇಲೆ ಕೂಡ ಒಂದು ಸಣ್ಣ ಅನುಮಾನ ಇದೆ. ಖಂಡಿತವಾಗ್ಲೂ ಆ ಹ್ಯಾಂಡ್ ರೈಟಿಂಗ್ ಅವ್ರದ್ದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಅವರಿಂದ ನಾನೊಂದಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡುವಂಥ ಇದು ಮಾಡಿದೆ. ಅವರು ನನಗೆ ಒಂದು ಪ್ಯಾನ್ ಕಾರ್ಡ್ ಕಾಪಿ ಕೊಟ್ಟು ಕಳಿಸಿದ್ದಾರೆ, ಜೊತೆಗೆ ಪಾಸ್ಪೋರ್ಟ್ ಕಾಪಿ ಕಳಿಸಿದ್ದಾರೆ, ಮತ್ತು ಅವರು ವೋಟರ್ ID ಕಾಪಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಇನ್ ಕೇಸ್ ಫಾರಿನ್ಗೆ ಹೋಗಿದ್ದಾರೆ, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳೆಲ್ಲ ಒಂದಷ್ಟು ಕೇಳಿಬಂತು. 6 ವರ್ಷಗಳಿಂದ ಅವರೆಲ್ಲಾದರೂ ಅವರ ID ಕಾರ್ಡ್ಗಳನ್ನು ಬಳಸಿದ್ರೆ ಎಲ್ಲೋ ಒಂದು ಕಡೆ ಟ್ರ್ಯಾಕ್ ಆಗಬೇಕಾಗಿತ್ತು. ಅವೆಲ್ಲವೂ ಸಹ ಎಲ್ಲೂ ಒಂದು ಸಣ್ಣ ಕುರುಹು ಕೂಡ ಬಿಟ್ಟೋಗಿಲ್ಲ. ಹಾಗಾಗಿ ಈ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಇದೇ ರೀತಿ ಮಲ್ಲಿಕಾರ್ಜುನ್ ಅವರು ಕೂಡ ಏನಾದರೂ ಆಗಿರ್ಬೋದಾ ಅಂತಕ್ಕಂಥ ಸಂಶಯ ಅಕ್ಷರಶಃ ಅನಿರೀತ್ ಅವ್ರಿಗೂ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಅವರು ಕೋರ್ಟಲ್ಲಿ ಇದನ್ನು ಪ್ರಸ್ತಾಪ ಮಾಡಿದಾಗ ರೀಸೆಂಟಾಗಿ ಕೋರ್ಟ್ ಕೂಡ ಏಪ್ರಿಲಲ್ಲಿ ಒಂದು ಇದು ಹೇಳ್ತಾರೆ, ನೀವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸಿ ಅಂತ ಹೇಳ್ತಾರೆ. ಪತ್ರಿಕೆಯಲ್ಲೂ ಕೂಡ ಒಂದು ಆ್ಯಡನ್ನು ಕೊಡ್ತಾರೆ, ನಾಪತ್ತೆ ಆಗಿದ್ದಾರೆ ಮಲ್ಲಿಕಾರ್ಜುನ್ ಅಂತಕ್ಕಂಥದ್ದು. ಹಾಗಾಗಿ ಈ ಕೇಸ್ ಇವಾಗ ಯಾವ ರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು. ಪ್ರಣೋತ್, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗೆ.